ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶ್ ಕನ್ನಡ ವ್ಲಾಗ್ಸ್. ಇವಾಗ ಟೈಮ್ ಬಂದು ಬೆಳಗಿನ ಜಾವ 5:30 ಆಗಿದೆ. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ. ಅಪ್ಪ ಅಮ್ಮ ಪಾಪು ಅವರೆಲ್ಲ ಹಾಸನಿಂದ ಬರ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಈ ಪ್ಲೇಸ್ ಏನು ವಿಶೇಷತೆ ಎಲ್ಲನೂ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪೂರ್ತಿ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೂಡ. ಬನ್ನಿ. ಇವಾಗ ನಾವು ಹೋಗ್ತಾ ಇರೋದು ಹಾಲುರಾಮೇಶ್ವರ ಅಂತ ಹೇಳಿಬಿಟ್ಟು ಒಂದು ಪ್ಲೇಸ್ಗೆ. ಇಲ್ಲಿ ಒಂದು ಗಂಗಾ ಕೊಳ ಇದೆ, ಹಾಗೆ ಈಶ್ವರನ ಸನ್ನಿಧಿ ಕೂಡ ಇದೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಂದ 214 ಕಿಲೋಮೀಟರ್ ದೂರದಲ್ಲಿ ಇದೆ. ಇದಕ್ಕೆ ನಾವು ಈ ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಬ್ಯಾಂಗ್ಳೂರಿಂದ ತುಮಕೂರಿಂದ ಶಿರಾದಿಂದ ಹಿರಿಯೂರಿಂದ ಹೊಸದುರ್ಗದಿಂದ 8 ಕಿಲೋಮೀಟರ್ ದೂರದಲ್ಲಿ ಇರೋದು ಹಾಲುರಾಮೇಶ್ವರ ಕ್ಷೇತ್ರ. ನಾವಿವಾಗ ಆಲ್ಮೋಸ್ಟ್ ಹಿರಿಯೂರು ಹತ್ತತ್ರ ಇದ್ದೀವಿ. ಹಿರಿಯೂರಲ್ಲಿ ನಾವು ಪೂಜೆಗೆ ಬೇಕಾಗಿದ್ದ ಒಂದಷ್ಟು ಸಾಮಾನುಗಳನ್ನ ಏನು ಬೇಕಿತ್ತು ಎಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇಳಿದಿದ್ವಿ. ಇಲ್ಲಿ ಪೂಜೆಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ತಗೊಂಡು ನಾವು ಹೊಸದುರ್ಗಕ್ಕೆ ಹೋದ್ವಿ. ಹೊಸದುರ್ಗದಿಂದ ಈಗ ಹಾಲುರಾಮೇಶ್ವರಕ್ಕೆ ಬಂದ್ವಿ. ಇಲ್ಲಿ ಆಲ್ರೆಡಿ ಪಾಪು ಎಲ್ಲರೂ ಬಂದಿದ್ದಾರೆ. ಅವನಿಗೆ ನಿದ್ದೆ ಕೂಡ ಬಂದಿತ್ತು. ಹಾಗೆ ನನ್ನ ಮೇಲೆ ಕೋಪನೋ ಬೇಜಾರೋ ಏನೋ ಗೊತ್ತಿಲ್ಲ, ಮಾತಾಡ್ಸಿದ್ರೆ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನ ಮಧ್ಯಾಹ್ನ 1:00ವರೆಗೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಮತ್ತೆ 2:00ವರೆಗೆ ಓಪನ್. ಸೊ ಅದಕ್ಕೆ ನಾವು ಬಂದಿದ್ದು ಆಲ್ರೆಡಿ ಲೇಟ್ ಆಗಿಬಿಡ್ತು. ಸೊ ಒಳಗಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಗೆ ಎಲ್ಲ ಪೂಜೆ ಸಾಮಾನುಗಳನ್ನ ಜೋಡಿಸ್ಕೊತಾ ಇದ್ದೀವಿ. ನಾನು ಬಾಗಿನ ಕೂಡ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಒಂದು ತಟ್ಟೆಗೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀವಿ. ಇಲ್ಲಿ ಈ ಕ್ಷೇತ್ರನ ಹಾಲುರಾಮೇಶ್ವರ ಅಂತ ಹೇಳ್ಬಿಟ್ಟು ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಹಿಂದೆ ರಾಮ ತಾನು ವನವಾಸದಲ್ಲಿ ಇರುವಾಗ ಈ ಕ್ಷೇತ್ರ ಇರುವ ಸ್ಥಳಕ್ಕೆ ಅಂದರೆ ಈ ಪ್ಲೇಸ್ಗೂ ಕೂಡ ಬಂದಾಗ ಇಲ್ಲಿ ಒಂದು ಲಿಂಗ ಇದೆ. ಆ ಲಿಂಗಕ್ಕೆ ಪ್ರತಿದಿನ ಹಸು ಬಂದು ತಾನಾಗೆ ಹಾಲು ಕರೆದ್ಬಿಟ್ಟು ಹೋಗ್ತಾ ಇತ್ತಂತೆ. ಅದಕ್ಕೋಸ್ಕರ ಈ ಕ್ಷೇತ್ರನ ಹಾಲುರಾಮೇಶ್ವರ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋದ ತಕ್ಷಣನೇ ನಮಗೆ ಮೊದಲು ಸಿಗೋದೆ ಈಶ್ವರನ ಲಿಂಗ. ಆ ಲಿಂಗನೇ ಇವಾಗ ಹಾಲುರಾಮೇಶ್ವರ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ನಾವು ಫಸ್ಟ್ ನಾನು ಇದ್ರ ಬಗ್ಗೆ ಇನ್ನು ಜಾಸ್ತಿ ಮಾಹಿತಿನ ಕೊಡ್ತೀನಿ ಈ ವ್ಲಾಗಲ್ಲಿ. ಈಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇದೇ ಲಿಂಗ ಹಾಲುರಾಮೇಶ್ವರ ಅಂತ ಹೇಳ್ಬಿಟ್ಟು ಕರೆಯೋದು. ನಾವು ಹೂ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು 10-12 kg ಅಷ್ಟು ಹೂನ ತಗೊಂಡು ಬಂದಿದ್ವಿ ದೇವರಿಗೆ ಅಂತ ಹೇಳ್ಬಿಟ್ಟು. ಅದನ್ನ ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋ ಈ ಲಿಂಗದ ಮೇಲೇನೆ ರಾಮ ವನವಾಸದಲ್ಲಿ ಇದ್ದಾಗ ಹಸು ಬಂದು ತಾನಾಗೇನೆ ಹಾಲು ಕರಿತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು. ಈ ಗುಡಿ ಹಿಂದೆನೇ ಗಂಗಾದೇವಿ ಮತ್ತೆ ಕೊಳ ಇರೋದು. ಇಲ್ಲಿ ನಾವು ಪೂಜೆ ಸಲ್ಲಿಸಿನೇ ಆ ಕೊಳದ ಹತ್ರ ಹೋಗ್ಬೇಕು. ಇಲ್ಲಾಂದ್ರೆ ನಾವು ಆ ಕೊಳಕ್ಕೆನೆ ಡೈರೆಕ್ಟ್ ಆಗಿ ಏನಾದ್ರು ಹೋಗಿ ಪೂಜೆ ಮಾಡಿದ್ರೆ ಅದಷ್ಟು ಸಲ್ಲಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಾವೇನಾದ್ರೂ ಪ್ರಸಾದ ಕೇಳಬೇಕು ಅಂತ ಇದ್ರು ಅಷ್ಟೇ, ಅಂದ್ರೆ ನಾವೇನಾದ್ರೂ ಪ್ರಶ್ನೆ ಕೇಳ್ಕೋಬೇಕು ಅಂತ ಇದ್ರು ಅಷ್ಟೇನೆ ಇಲ್ಲಿ ನಾವು ದರ್ಶನ ಮಾಡಿ ಹೋಗಿಲ್ಲ ಅಂತ ಹೇಳಿದ್ರೆ ಆ ಕೊಳದಿಂದ ನಮಗೆ ಪ್ರಸಾದ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವಿವಾಗ ಗಂಗಾದೇವಿ ಇರೋಂಥ ಕೊಳದ ಹತ್ರ ಬಂದಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ ಒಂದು ಹಲಿಗೆ ಇದೆ. ಆ ಹಲಿಗೆ ಮೇಲೆ ದೇವಿನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಗಂಗಾದೇವಿನ. ಇಲ್ಲಿ ನಾವೇನೇನೆ ಖುದ್ದು ನಮ್ಮ ಕೈಯಾಗ್ರೇನೆ ಪೂಜೆ ಮಾಡ್ಬೋದು ದೇವಿಗೆ. ಅಲ್ಲಿ ಅರ್ಚಕರೇ ನಮ್ಮ ಹತ್ರ ಪೂಜೆ ಮಾಡಿಸ್ತಾರೆ. ಇಲ್ಲಿ ಪೂಜೆ ಮಾಡಿದ ನಂತರ ನಾವು ಕೊಳದ ಮುಂದೆ ಹೋಗಿ ಕುತ್ಕೊಂಡು ನಾವೇನಾದ್ರೂ ಬೇಕು ಅಂತ ಅಂದ್ರೆ ನಮ್ಮ ಪ್ರಶ್ನೆನ ಕೇಳ್ಕೊಳ್ಬೋದು. ಪೂಜೆ ಮುಗಿಸ್ಕೊಂಡು ಇಲ್ಲಿ ಹೊರ ಬಿಡೋಷ್ಟೊತ್ತಿಗೆ ಸುಮಾರು ಇಲ್ಲಿ ಹೊರಗಡೆ ಬಂದು 1 ಗಂಟೆ ಮೇಲೆ ಆಯ್ತು. ನಮ್ಮ ಅಜ್ಜಿಯವರೆಲ್ಲ ಈ ಕೊಳದ ಬಗ್ಗೆ ಕತೆ ಏನು ಹೇಳ್ತಾ ಇದ್ರು ಅಂತ ಅಂದರೆ, ಹಿಂದೆ ಒಂದು ಫ್ಯಾಮಿಲಿ ಕಾಶಿ ಯಾತ್ರೆಗೆ ಅಂತ ಹೋಗಿರ್ತಾರೆ. ಅಂದರೆ ಅತ್ತೆ ಮಾವ ಮಗ ಸೊಸೆ ಎಲ್ಲನೂ. ಆಗ ಅಲ್ಲಿ ಗಂಗೆಗೆ ಬಾಗಿನ ಬಿಡಬೇಕು ಅಂತ ಅವ್ರು ಅಂದ್ಕೊಂಡಾಗ ಸೊಸೆ ಬಳೆನ ಬಿಟ್ಟು ಬಂದುಬಿಟ್ಟಿರ್ತಾಳೆ, ಮರೆತು ಬಂದಿರ್ತಾಳೆ. ಸೊ ಈಗ ನಾನು ಮರ್ತಿದ್ದೀನಿ ಅಂತ ಹೇಳಿದ್ರೆ ಅತ್ತೆ ಬೈತಾರಲ್ಲ ಅಂತ ಅಂದ್ಕೊಂಡು ತನ್ನ ಕೈಲದ್ದಿದ್ದ ಚಿನ್ನದ ಬಳೆನೇ ತೆಗೆದು ಆ ಬಾಗಿನದೊಳಗೆ ಇಟ್ಟು ಗಂಗೆಗೆ ಬಿಟ್ಬಿಡ್ತಾಳೆ.
ಆಮೇಲೆ ಕಾಶಿ ಯಾತ್ರೆನ ಮುಗಿಸಿ ಅವರು ಊರ ಕಡೆಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಹಾಲು ರಾಮೇಶ್ವರ ಕ್ಷೇತ್ರದ ಮೂಲಕನೇ ಅವರು ಹಾದು ಹೋಗ್ತಾ ಇರ್ತಾರೆ. ಆಗ ಆ ಅತ್ತೆ ಏನು ಮಾಡ್ತಾರೆ, ಅವ್ರ ಕೈಯಲ್ಲಿ ಬಳೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಿನ್ನ ಕೈಯಲ್ಲಿ ಇದ್ದಿದ್ದು ಬಳೆ ಎಲ್ಲೋಯ್ತು ಅಂತ ಹೇಳಿಬಿಟ್ಟು ಸೊಸೆಗೆ ಕೇಳಿದಾಗ ಎಲ್ಲೂ ಇಲ್ಲ ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತೀನಿ ಅಂತ ಬಂದು ಈ ಪ್ಲೇಸಲ್ಲಿ ಒಂದು ಹುತ್ತ ಇರುತ್ತೆ, ಆ ಹುತ್ತದಲ್ಲಿ ಅವಳು ಕೈ ಹಾಕ್ತಾಳೆ. ಸೊ ಅದ್ರೊಳಗಡೆ ಹಾವಿರುತ್ತೆ, ಕಚ್ಚಿದ್ರೆ ಸತ್ತೋಗ್ಬಿಡ್ತೀನಿ, ಇವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ಭಯದಲ್ಲಿ ಅವಳು ಆ ಹುತ್ತದೊಳಗಡೆ ಕೈ ಹಾಕಿದಾಗ ಅದ್ರ ಒಳಗಡೆ ಇವಳಿಗೆ ತಾನು ಕಾಶಿಯಲ್ಲಿ ತನ್ನ ಕೈಯಲ್ಲಿದ್ದ ಬಳೆನ ಬಾಗಿನದಲ್ಲಿ ಬಿಟ್ಟಿರ್ತಾಳಲ್ಲ ಆ ಬಳೆ ಇಲ್ಲಿ ಸಿಗುತ್ತೆ ಅವಳಿಗೆ ಈ ಹುತ್ತದ ಒಳಗಡೆ. ಆವಾಗಿಂದ ಭಕ್ತಾದಿಗಳು ಇಲ್ಲಿ ತಮ್ಮ ಬೇಡಿಕೆಗಳು ಏನಾದರೂ ಇದ್ರೆ ಕೇಳ್ಕೊಳ್ಳೋದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಇನ್ನು ಕೆಲವು ಕಡೆ ಅಲ್ಲಿ ಕಾಶಿಯಲ್ಲಿ ಬಳೆ ಬಿಟ್ಟಿದ್ದು ವಾಲ್ಮೀಕಿ ಮಹರ್ಷಿಗಳ ಹೆಂಡತಿ ಅಂತ ಕೂಡ ಹೇಳ್ತಾರೆ. ಗಂಗಮ್ಮನ ಪೂಜೆ ಮಾಡಿದ ಮೇಲೆನೆ ಕೊಳದ ಮುಂದೆ ಬಂದು ಕೂತ್ಕೊಂಡು ಏನಾದರೂ ಬೇಡಿಕೆನ ನಾವು ಇದ್ರೆ ಬೇಡ್ಕೊಳ್ಬೋದು. ಇಲ್ಲಿ ಬಂದು ಕೂತ ಮೇಲೆ ಕೊಳಕ್ಕೂ ಕೂಡ ಪೂಜೆ ಮಾಡಬೇಕು. ಪೂಜೆ ಮಾಡಿದ ಮೇಲೆ ನಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇರುತ್ತೆ, ಇಲ್ಲ ಏನು ಆಗಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನು ನಾವು ಕೇಳಿಕೊಂಡು ಇಲ್ಲಿ ನಡೆಸ್ಕೊಡು ಅಂತ ಕೇಳ್ಕೊಂಡು ಕೂತ್ಕೋಬೋದು. ಇಲ್ಲಿ ಕೂತ್ಕೊಂಡಾಗ ಈ ನೀರಿಂದ ನಮಗೆ ನಾವು ಕೇಳ್ಕೊಂಡಿರೋ ಪ್ರಶ್ನೆಗೆ ತಕ್ಕಂತೆ ಕೆಲವೊಂದ್ಸಲ ಅರಿಶಿಣದ ಕೊನೆ, ಬಾಳೆಹಣ್ಣು, ಎಲೆ, ಅಡಿಕೆ, ಹೂವು, ಹೊಂಬಾಳೆ ಈ ತರದ ವಸ್ತುಗಳು ಮೇಲೆ ತೇಲ್ ಬರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಅಲ್ಲಿಂದ ಬರೋಂತ ವಸ್ತು ಕಾಣಿಸುತ್ತೆ. ಅಕಸ್ಮಾತ್ ನಾವೇನಾದ್ರೂ ಅಂದ್ಕೊಂಡಿರೋದು ಆಗಲ್ಲ ಅನ್ನೋದಾದ್ರೆ ಬಳೆ ಒಡ್ಕೋ, ಇಲ್ಲ ಅಂತ ಅಂದ್ರೆ ಕಲ್ಲಿದ್ಲು ಈ ತರದ ವಸ್ತುಗಳು ಬರುತ್ತೆ. ಈ ವಸ್ತುಗಳು ಎಲ್ಲಿಂದ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಭಕ್ತಾದಿಗಳು ಪೂಜೆ ಮಾಡಿ ಬಿಟ್ಟಿರ್ತಾರೆ ನೀರಿಗೆ ಅಂತಂದ್ರೆ, ಇವಾಗ ಅಭಿಷೇಕ ಮಾಡಿದ್ದಾಗ್ಲಿ ಇಲ್ಲ ಅಂತಂದ್ರೆ ನಾವು ಬಾಳೆಹಣ್ಣು ಉಡಿ ಬಿಟ್ಟಿದ್ದಾಗ್ಲಿ, ಬಳೆ, ಎಲೆ, ಅಡಿಕೆ ಎಲ್ಲ ಬಿಟ್ಟಿರ್ತಾರಲ್ಲ ನೀರಿಗೆ, ಅದೇ ಇಲ್ಲಿ ನಮಗೆ ನಾವು ಕೇಳ್ಕೊಂಡಿದ್ದಕ್ಕೆ ತಕ್ಕಂತೆ ಮೇಲೆ ತೇಲಿ ಬರುತ್ತೆ. ಅದು ಇಲ್ಲಿಗೆ ಮೈಸೂರು ರಾಜರು ಕೂಡ ತಮ್ಮ ಬೇಡಿಕೆಗಳೇನಾದರೂ ಇದ್ದಾಗ ಈಡೇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋದಕ್ಕೆ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಅಲ್ಲಿ ಒಳಗಡೆ ಇದ್ದಿದ್ದ ಕೊಳದ ನೀರನ್ನ ಈ ಗಂಗೆದೆ ಒಂದು ಮೂರ್ತಿ ಮಾಡಿದ್ದಾರೆ, ಇಲ್ಲಿಂದ ನೀರನ್ನ ಬರೋ ಹಾಗೆ ಮಾಡಿದ್ದಾರೆ. ಸೊ ಇಲ್ಲಿ ಯಾರಾದ್ರೂ ಬೇಕಾದ್ರೆ ಸ್ನಾನ ಮಾಡ್ಕೊಳ್ಬೋದು, ಸ್ನಾನ ಮಾಡ್ಕೊಂಡು ಹರಕೆ ಸಲ್ಲಿಸೋಕ್ಕೂ ಕೂಡ ಇಲ್ಲಿಂದ ಈ ನೀರನ್ನ ಉಪಯೋಗಿಸ್ಕೊಳ್ತಾರೆ. ದೇವರ ದರ್ಶನ ಆದಮೇಲೆ ನಾವಿಲ್ಲೊಂದೊಳ್ಳೆ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಊಟನ ಮಾಡ್ತಾ ಇದ್ದೀವಿ. ಬದನೆಕಾಯಿ ಎಣ್ಗಾಯಿನ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಅವರು ತೊಗೊಂಡು ಬಂದಿದ್ರು ನಮಗೆ ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡು ನಾವಿವಾಗೆಲ್ಲ ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗಲ್ಲಿ ನನಗೆ ಗೊತ್ತಿದ್ದಷ್ಟು, ನನಗೆ ಆದಷ್ಟು ಇನ್ಫಾರ್ಮೇಷನ್ನ ಈ ಪ್ಲೇಸ್ ಬಗ್ಗೆ ನಾನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊಂಡಂಗಾಗತ್ತೆ. ಹಾಗೆ ನೀವು ಕೂಡ ಯಾವಾಗಾದರೂ ಒಂದ್ಸಲ ಈ ಪ್ಲೇಸ್ನ ಆದರೆ ವಿಸಿಟ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಹಿಂದಿನ ವೀಡಿಯೋಸ್ ಕೂಡ ನೋಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ನೆಕ್ಸ್ಟ್ ವೀಡಿಯೋಸ್ನ ಮಾಡೋದಕ್ಕೆ ತುಂಬ ಮೋಟಿವೇಶನ್ ಸಿಗುತ್ತೆ, ಖುಷಿ ಆಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್.